ತಿಂಡಿ ಎಲ್ಲ ಎಲ್ಲಿ ಮಾಡ್ತೀರಾ? ಹೌದಾ, ಕೊಡ್ತಾರಾ? ಎಷ್ಟು ಕೊಡ್ತಾರೆ ಪ್ರತಿದಿನ? ಸರ್ ಇನ್ನೊಂದು ಸರ್ ಭಾಳ ದಿನಲ್ಲಿ ಇಲ್ಲೇ ಇದ್ದೀವಿ ಸರ್. ಸ್ವಲ್ಪ ವೋಟ್ರ್ ಇಲ್ಲಿ ಮಾಡಿಸಿದ್ವಿ. ಎಷ್ಟು ವರ್ಷ ಆಯ್ತು ಬಂದು ನೀವು? ಒಂದು 6-7 ವರ್ಷ ಆಯ್ತು ಸರ್. ಹೌದಾ, ವೋಟ್ರ್ ಇಲ್ಲಿ ಮಾಡಿಸ್ಲ? ಇಂದಿರಾ ಕ್ಯಾಂಟೀನ್. ಅಮ್ಮ ನಮಸ್ಕಾರ ಅಮ್ಮ. ಅಮ್ಮ, ಇಂದಿರಾ ಕ್ಯಾಂಟೀನು ಇನ್ನೊಂದು ಆದಷ್ಟು ಬೇಗ ಇಂದಿರಾ ಕ್ಯಾಂಟೀನ್ ಸ್ಟಾರ್ಟ್ ಆಗುತ್ತೆ. ಮೊದಲಿಗಿಂತ ಚೆನ್ನಾಗಿ ನಡೆಯುತ್ತೆ. ಮಾಮೂಲಿ ಒಳ್ಳೆ ಸ್ಟಾರ್ ಹೋಟ್ಲಲ್ಲಿ ಹೆಂಗಿರುತ್ತೋ ಅಷ್ಟು ತಿಂಡಿಗಳೆಲ್ಲ ಇರುತ್ತೆ. ನಿಮ್ಗೆ ಅದು ಸಹಾಯ ಮಾಡ್ತೀವಿ ಇಂದಿರಾ ಕ್ಯಾಂಟೀನು. ನಿಮ್ಗೆ ಅದೆಲ್ಲ ವ್ಯವಸ್ಥೆ ಮಾಡ್ತೀನಿ. ಈಗ ನೀವು ಎಷ್ಟು ಮಂದಿ ಇದ್ದೀರಾ ರಾಯಚೂರಿನ? ನೀವು 500 ಮಂದಿ ನನಗೊಂದು ಸಲ ಸಿಗಬೇಕಲ್ಲ? ಯಾವಾಗ ಸಿಗ್ತೀರಾ? ನಾನೊಂದು ಕೆಲಸ ಮಾಡ್ತೀನಿ, ನಿಮ್ಮ 500 ಮಂದಿನೂ ಸಿಕ್ಕಿದ್ರೆ ನಾನು ನಿಮ್ಮನ್ನೆಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡು ನಿಮಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನೇ ಕಷ್ಟ ಬಂದರೂ ನಾನು 24x7 ನಿಮಗೆ ಸ್ಪಂದಿಸ್ತೀನಿ. ಅದೊಂದು ಪೊಲೀಸ್ ಸ್ಟೇಷನ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಆಯಿತಾ? ನೀವು ಇಲ್ಲಿ ನನ್ನ ಮನೆ ಇದೆ, ಅಲ್ಲಿಗೆ ನೀವು ಬನ್ನಿ. ಮತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಆರೋಗ್ಯ, ಈಗ ನಮ್ಮ ಊರನ್ನ ನಂಬ್ಕೊಂಡು ನೀವು ಬಂದಿದ್ದೀರಮ್ಮ, ನಿಮ್ಮನ್ನು ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಈಗ 500 ಮಂದಿ ನೀವು ಯಾವಾಗ ಸೇರ್ತೀರಾ ಹೇಳಿ? ಬಟ್ ನೀವು ಪಾಪ ನೀವು ಕೂಲಿ ಕೆಲಸ ಬಿಟ್ಟು ಸೇರಬೇಡಿ. ಬನ್ನಿ ಸ್ವಾಮಿಗಳೇ. ಸರ್ ಅಣ್ಣ, ಇವರು ಪ್ರಸನ್ನ ಅಂತ. ಇಲ್ಲಿ ನಂದು ಮನೆ ಇದೆ, ಎಲ್ಲಿ ಗೊತ್ತಾ? ಆ ದುರ್ಗಾಶ್ರೀ ಗ್ರ್ಯಾಂಡ್ ಎದುರುಗಡೆ ಅಲ್ಲಿ ನನ್ನ ಮನೆ ಇದೆ. ನೀವು ಆರಾಮಾಗಿ ಒಂದಿನ ಅಲ್ಲಿಗೆ ಬಂದುಬಿಟ್ರೆ, ನೀವು ಒಂದು ಕೆಲಸ ಮಾಡಿ, ನೀವು ಕೆಲಸ ಮಿಸ್ ಆಗೋದು ಬೇಡ. ಬೆಳಗ್ಗೆ ಒಂದು 6:30ಗೆ ಅಲ್ಲಿಗೆ ಬಂದರೆ ಯಾವತ್ತಾದರೂ ರಜೆ ಇರುತ್ತಾ? ರಜನಾ? ಸರಿ, ಬಂದರೆ ಅವತ್ತು ತಿಂಡಿ ಊಟ ಮಾಡಿಕೊಂಡು ನಿಮ್ಮೆಲ್ಲರ ಕಷ್ಟ ಕೇಳ್ತೀನಿ. ವೋಟರ್ ID ಎಲ್ಲ ನಾನು ರೆಡಿ ಮಾಡಿಸ್ತೀನಿ. ನೀವು ನಿಶ್ಚಿಂತೆಯಿಂದ ಇರಿ, ನಾನು ಕಾಪಾಡ್ಕೊತೀನಿ. ಏನಾದರೂ ಟ್ರಬಲ್ ಆದರೆ ಫೋನ್ ಮಾಡಿ, ನಂಬರ್ ಕೊಡಿ. ಸರ್, ಸ್ಥಳೀಯವಾಗಿ ಅವ್ರಿಗೇನು ತೊಂದರೆ ಕೊಡಬೇಡಿ ಸರ್. ಹಾಂ, ಹೌದಾ? ವಾಪ್ಸನದಲ್ಲಿದ್ದೀರಾ? ಹಾಂ, ಬಿಡಿ. ನಿಶ್ಚಿಂತೆ ಇದ್ದೀರಿ. ಬರ್ಲೇನು? ಬರ್ತೀನ ಅಕ್ಕ. ಹೌದಾ? ಬಿಡಿ, ನಾನು ಕ್ರಮ ತಗೊತೀನಿ. ಧೈರ್ಯವಾಗಿರಿ, ನಾನು ಇದ್ದೀನಿ. ಒಳ್ಳೇದಾಗಲಿ ಅಣ್ಣ, ಒಳ್ಳೇದಾಗಲಿ. ಥ್ಯಾಂಕ್ ಯು. ನಾನು ಪಟ್ಟಣಹಳ್ಳಿ ಪಂಚಾಯತ್ ಸೇರಿದ್ರೆ ಇದು ಲೀಡ್ರು. ಸೂಪರ್. ನಮಗೊಂದು ಅವಕಾಶ ಕೊಡಬೇಕು ಮಾತಾಡೋಕ್ಕೆ. ಸಿಗೋಣ ಬನ್ನಿ ಮನೆ ಹತ್ರ, ಚಿಕ್ಕಬಳ್ಳಾಪುರದಲ್ಲಿ. ಯಾವಾಗ? ಇವತ್ತಾಗಲ್ಲ, ನಾಳೆ ನಾನು ಕ್ವೈಟ್ ಕಾರ್ನರ್ ಸ್ಕೂಲ್ ಹತ್ರ ಬೆಳಗ್ಗೆ 7 ಗಂಟೆಗೆ ಮೀಟಿಂಗ್ ಇದೆ. ನಾಳೆ ಬನ್ನಿ. ಒಂದು 8:30ಕ್ಕೆ ತಿಂಡಿ ಮಾಡ್ಕೊಂಡು ಅಲ್ಲೇ ಮಾತಾಡಿ. ಸರಿ. ಯಾವ ಕಾರ್ಡು? కూపన్ కార్డు నోట్ ಮಾಡ್ಕೊಳ್ಳಿ. కార్డు నా పేరు మీద ఉండింది, వాడు నా పేరు మీదకి వచ్చి నాకే లేకుండా చేసిండాడు. ಕೂಪನ್ ಕಾರ್ಡ್ ರೆಡಿ ಮಾಡಿಸಿ 2 days ಅಲ್ಲಿ ರೆಡಿ ಮಾಡಿಸಿ. చాలా కాటిస్తాడు. ನಾನು ಇಮಿಡಿಯೇಟ್ ಆಗಿ ಮನೆ ಹತ್ರ ಬಂದು కొడుకు నాకు చాలా కాటిస్తున్నాడు. నేను లేదే, నువ్వు ఉండవు దానికే. నీ కొడుకు నీ ఇంటికి రాడే, ఏం తిడతావే? కాదు, మళ్ళీ నా కొడుకు చాలా కాటిస్తున్నాడు. ఏం చెప్పాలి చెప్పు. నువ్వు ఉండు ఇరి నిన్నంతా చూడు సార్ ఉన్నాడు. అవునా? సార్ స్టేషన్ కంతా ఇప్పుడు ఉండండి, నేను చెప్తాను. నువ్వు ఆరాంగా ఉండు. నీకు ఇప్పుడు నంబర్ తీసుకుంటాను. నేను ఆపిస్తా. ఇప్పుడు వద్దు, ఇప్పుడు నీకేం కార్డు కావాలా? కూపన్ కార్డు. కొడుకు చాలా నేను కొడుకు చెప్తాను. ఇప్పుడు నీకు కూపన్ కార్డు 2 నాళ్ళలో 3 నాళ్ళలో చేపించే నేనే ఇంటి దాకా వచ్చి ఇస్తాను. 2 నాళ్ళు వచ్చిందా నేను ఆపిస్తా. ఏంటి నువ్వేలా వచ్చాకపోతే నేనే రానే? నేనే ఊరికే ಬರ್ಕೊಳ್ಳಿ ಸರ್. ಒಂದು 2 daysలో నేనే వస్తాను. నాకు కార్డు కావాలంటే నేను చేపిస్తాను. టిఫిన్ చేసి పెట్టు, వస్తాను. సరే, ఏం తిడతావే? ಈಗ ಅದನ್ನೇನು ಮಾಡಬೇಕು ಅಂತಿದ್ದಾರೆ? ಇಲ್ಲಿಗೆ ಯಾರಾದರೂ ಒಂದು ಡಾಕ್ಟರ್ ಫಿಟ್ ಮಾಡಿದ್ರೆ ರಿಟರ್ನ್ ಮಾಡಿ. ಇಲ್ಲಾಂದರೆ ಈ ಲೋಕಲ್ ಇರೋ ಹಾಸ್ಪಿಟಲ್ಗೆ ಸಾಬ್ ಸಲಾಮ್ ಅಲೈಕುಮ್. ಹಾಸ್ಪಿಟಲ್ಗೆಲ್ಲ ತೊಂದರೆ ಆಗ್ತದೆ ಸರ್. ಚಿತ್ರಾವತಿ ಭಯ್ಯ ನಮಸ್ತೆ. ಭಯ್ಯ ಸಲಾಮ್ ಅಲೈಕುಮ್. ಬೇಟಿ ಕ್ಯಾ ಪಡ್ ರहा है? ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಅಣ್ಣ ಏನು ಹೇಳೋ? ನಮಸ್ಕಾರ. ಏನಾಗಬೇಕಾಗಿತ್ತು? ಬಂದ್ರಿ ಪ್ರಸನ್ನ ಸರ್? ಇಲ್ಲ ಅಣ್ಣ ನಮಸ್ತೆ. ಅಣ್ಣ ಆರಾಮ? ನಿಮ್ದೇನೆ ವಾರ್ಡ್ ಇದು? ಹೌದಾ? ಬಾಣ ಬಾ, ಜೊತೆಲಿ ಬಾ, ಹೋಗೋಣ. ಸರಿ, ನೋಟ್ ಮಾಡ್ಕೊಳ್ಳಿ ಇವ್ರದ್ದು ಇಶ್ಯೂ. ಅಣ್ಣ ಆಗುದು ಬಿಡು, ಮನೆ ಹತ್ರ ಬಾ ಒಂದ್ಸಲ. ಬಾಣ ಸೈನಕಮ್ಮ. ಅಕ್ಕ ನಮಸ್ತೆ ಅಕ್ಕ. ಸೈನಕಮ್ಮ ಅಕ್ಕ, ಖಾತೆ ಮನೆಗೆ ಸಿಕ್ತು. ನಿಮ್ದೇನು ಕಷ್ಟ ಇದ್ದರೂ ಹೇಳ್ರಕ್ಕ, ನಾವಿದ್ದೀವಿ, ತಗೊಳ್ರಕ್ಕ. ಒಳ್ಳೇದಾಗಲಿ ಅಕ್ಕ, ನಿಶ್ಚಿಂತೆಯಿಂದ ಇರಿ. ಅಮ್ಮ ಏನು ಓದ್ತಿದ್ಯಮ್ಮ? ಚೆನ್ನಾಗಿ. ಯಾವುದಮ್ಮ ಬ್ರಾಂಚು? CS ಚೆನ್ನಾಗಿ ಓದಮ್ಮ. ಸರಿ ಅಕ್ಕ, ಬರಲಕ್ಕ.
ಅಣ್ಣ ಹಾಂ ಹಾಂ ಹೌದಾ ಕೊಡಿ ರಂಗನಾಥಣ್ಣ ಅಣ್ಣ ಅಣ್ಣ ತಗೊಳ್ಳಿ ಇದು ಮನೆ ಭಯ್ಯ ಆರಾಮಲ್ವಾ ಸಲಾಮ್ ಅಲೈಕುಮ್ ಭಯ್ಯ ಅಣ್ಣ ಬರ್ತೀನಿ ಅಣ್ಣ ನಿಮ್ಮದು ಬಂದಿದ್ಯಾ ಕೊಟ್ಬಿಡಿ ರಂಗನಾಥ್ ಗೌಡ ಹಾಂ ಮಾಡಿ ಆರಾಮಿದ್ದೀರಾ ಅಣ್ಣ ಅಕ್ಕ ಚೆನ್ನಾಗಿದ್ದೀರಾ ಹಾಂ ತಾಯಿ ತಂದೆ ಯಾರು ಹೌದಾ ಓಕೆ ಏನು ಓದ್ತಾ ಇದ್ದಾರೆ ಅಪ್ಪ ಅಮ್ಮ ಇಬ್ಬರು ಇಲ್ಲಮ್ಮ ಏನಾಯಿತು ನಾನು 1 ಲಕ್ಷ ಡಿಪಾಸಿಟ್ ಮಾಡ್ತಿದ್ದೀನಿ ಅಪ್ಪ ಅಮ್ಮ ಇಲ್ದಿರೋರಿಗೆ ನಿನ್ನ ಇದು ಅದೇ ಆ ಮಗುಗೆ ತಂದೆ ತಾಯಿ ಇಬ್ಬರೂ ಇಲ್ಲ ನೋಟ್ ಮಾಡ್ಕೊಳ್ಳಿ ಮಾಹಿತಿ ಬಂದಿರಲಿಲ್ವಾ ನನ್ನ ತಂದೆ ತಾಯಿ ಇಲ್ದಿರೋ ಮಕ್ಕಳಿಗೆಲ್ಲ ನಾನು 1 ಲಕ್ಷ ಡಿಪಾಸಿಟ್ ಮಾಡ್ತಿದ್ದೀನಿ ಈಗ ನಿಮ್ಮ ಹೆಸರು ಕೊಡಮ್ಮ ಈಗ ಏನು ಓದ್ತಾ ಇದ್ದೀರಾ ಮಗು ನಾವಿದೀವಿ ಬಿಡೋಣ ಅಣ್ಣ ನಾನು ಆ ಮಗು ಅಕೌಂಟ್ಗೆ 1 ಲಕ್ಷ ಡಿಪಾಸಿಟ್ ಮಾಡ್ತೀನಿ ಅದನ್ನೇನಕ್ಕೂ ಖರ್ಚು ಮಾಡಬೇಡಿ ನೆಕ್ಸ್ಟ್ ಆ ಮಗು ಮದುವೆ ವಯಸ್ಸಿಗೆ ಬಂದಾಗ ಮಾಡ್ತೀನಿ ಬಿಡೋಣ ಮಾಡ್ತೀನಿ ಪ್ರೆಸಿಡೆನ್ಸಿ ಸ್ಕೂಲ್ ನೋಟ್ ಮಾಡಿ ಯಜಮಾನ್ರು ಮಾತಾಡೋಣ ಅವರು ಬಡ್ಡಿ ಅಚ್ಚ ಪಣ್ಣಮ್ಮ ಹಾಂ ಓಕೆ ಬರಲಾ ಹೇಗಿದ್ದೀರಾ ಸಾಬ್ ಸಾಬ್ ಏನೋ ಸಮಸ್ಯೆ ಇದೆಯಾ समस्या ಇದೆಯಾ ಸರ್ ಆರೋಗ್ಯ ಹೆಂಗಿದೆ ಸರ್ ಮಾ ಕೈಸೆ ಮಾ मैं खाते देने को आ रहा था माँ सब ಈ ಖಾತೆ ಪೆಂಡಿಂಗ್ ಇತ್ತಲ್ಲ ಮನೆ ಮನೆಗೆ ಹೋಗಿ ನಾನೇ ಕೊಡ್ತಿದ್ದೀನಿ ಹ್ಞೂ ಮಾಡ್ತೀನಮ್ಮ ಬರಲ್ಲ ಸಾಬ್ ಆರೋಗ್ಯ ಹೆಂಗಿದೆ ಸರಿ ಸಾಬ್ ಬರ್ತೀನಿ ಸಾಬ್ ಹೌದಾ ಎದಾ ಉಂಡು ಏನು ಓದ್ತಿದ್ಯೋ ಗುಡ್ ಇರಲಿ ಚೆನ್ನಾಗಿ ಓದು ಸೈನ್ಸಾ ಗುಡ್ ಎಷ್ಟಾಯ್ತು ಫಸ್ಟ್ ಇಯರ್ ಪರ್ಸೆಂಟೇಜು ಸರ್ 460 ಮಾರ್ಕ್ಸ್ ಗುಡ್ ಮಾಡಿ ಆಲ್ ದಿ ಬೆಸ್ಟ್ ಅಕ್ಕ ಅದೇ ಇಂಟಿಂಟಿ ಮನೆ ಮನೆಗೂ ಖಾತೆ ಕೊಡಕ್ಕೆ ಹೋಗ್ತಿದ್ದೆ ಮತ್ತೆ ಇನ್ನೊಂದ್ಸಲ ಬರ್ತೀನಿ ಮನೆ ಮನೆಗೂ ಬರ್ಲಾ ಅಕ್ಕ ಬರ್ತೀನಿ ಹೌದಾ ಬರ್ತೀನಮ್ಮ ತಿಂಡಿ ಮಾಡ್ತಿಲ್ಲ ಸರಿ ಮಾಡು ತಿಂಡಿ ಮಾಡು ನಾನು ನಿಮ್ಗೊಂದು ಕೆಲಸ ಮಾಡ್ತೀನಿ ನಾನು ಕ್ಲೀನಾಗಿ ಗುರುತಿಸಿ ನಾನು ಮಾಡಿಸ್ತೀನಿ ಸುಮ್ಮನೆ ಸಾಕು ನಾನು ನಿನಗೆ ಮೋಸ ಆಗಕ್ಕೆ ಬಿಡಲ್ಲ ಇದು ಫೈಟ್ ನನಗೂ ಸುಧಾಕರ್ಗೆ ನಿನಗೂ ನನಗಲ್ಲ ಸರ್ ಇದು ಈ ಖಾತೆ ಬೇಕಾ ಸರ್ ಅಲ್ಲೇ ಅವ್ರನ್ನ ಕೊಡ್ತಾ ಇಲ್ಲ ಸರ್ ಅವರಲ್ಲ ನಿಲ್ಸ್ಕೊಂಡೆ ಹೌದಾ అన్న అదన్న తెలుసు ಹೌದಾ ಮೇಡಮ್ ನಮಸ್ಕಾರ ನಮಸ್ತೆ ಅಮ್ಮ ಅಣ್ಣ ನಮಸ್ತೆ ಬಾ ಬಾ ಅಣ್ಣ ಅದು ಖಾತೆ ಕೊಡಕ್ಕೆ ಬಂದ ಮೇಡಮ್ ಈ ಮನೆದು ಇದೆಯಲ್ಲ ಖಾತೆ అవునా ಮೃದುಗಡ್ಡೆನಾ ಸರಿ 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 ಏನು ರೀಸನ್ ಗೊತ್ತಲ್ಲ ಮನೆ ಮನೆಗೆ ಹೋಗಿ ಖಾತೆ ಕೊಡೋಣ ಅಂತ ಎಲ್ಲ ವಿಲೇವಾರಿ ಮಾಡಿಬಿಡೋಣ ಅಂತ ಮೇಡಮ್ ಅವರು ಪಾಪ ತುಂಬ ಇವತ್ತು 50 ರೆಡಿ ಮಾಡ್ಕೊಂಡಿದ್ದೀನಿ